ಹೆಂಗೆಂಗಿದ್ದ ಕಾಂಗ್ರೆಸ್ ಹೆಂಗಾಗೋಯ್ತು ಗೊತ್ತಾ? ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಹುಟ್ಟಿ ಬೆಳೆದಂತಹ ರಾಜ್ಯ ಕೈ ತಪ್ಪುತ್ತಾ ಅನ್ನುವಂಥ ಪ್ರಶ್ನೆಯಲ್ಲಿ ಭದ್ರಕೋಟೆ ಅನ್ಸ್ಕೊಂಡಿದ್ದಂತಹ ರಾಜ್ಯದಲ್ಲಿ ಕಾಂಗ್ರೆಸ್ ದುರ್ಬಲ ಆಯ್ತಾ? ಹೆಂಗೆಂಗಿದ್ದ ಕಾಂಗ್ರೆಸ್ ಹೆಂಗಾಗೋಯ್ತು ಗೊತ್ತಾ? ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಇದ್ದಂತಹ ಅಂದ್ರೆ ಭದ್ರಕೋಟೆ ಅನ್ಸ್ಕೊಂಡಿದ್ದಂತಹ ರಾಜ್ಯದಲ್ಲಿ ಕಾಂಗ್ರೆಸ್ ಈಗ ದುರ್ಬಲ ಆಗಿದೆ. ಎಂತ ದೈನಸಿ ಸ್ಥಿತಿಗೆ ಬಂದಿದೆ ಗೊತ್ತಾ ಕಾಂಗ್ರೆಸ್? ಕಾಂಗ್ರೆಸ್ ಅಂದ್ರೆ ಒಂದು ಹೆಸರಿತ್ತು, ಹೆಂಗಿದ್ದಂತಹ ಕಾಂಗ್ರೆಸ್ ಈಗ ಹೆಂಗಾಗೋಯ್ತಪ್ಪ ಅನ್ನುವಂಥ ಪರಿಸ್ಥಿತಿ ಕಾಂಗ್ರೆಸ್ ಬಂದಿದೆ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ ಇದ್ದಂತಹ ಭದ್ರಕೋಟೆ ಅನ್ಸ್ಕೊಂಡಿದ್ದಂತಹ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ದುರ್ಬಲ ಆಗೋಯ್ತಾ? ಎಂತ ಸ್ಥಿತಿಗೆ ಬಂದಿದೆ ಗೊತ್ತಾ ಈಗ ಕಾಂಗ್ರೆಸ್? ಕಾಂಗ್ರೆಸ್ ಅಂದ್ರೆ ಆಗ ಒಂದು ಹೆಸರಿತ್ತು ಕಾಂಗ್ರೆಸ್. ಈಗ ಅಂದ್ರೆ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಯಾವಾಗಲೂ ಕೇಳ್ತಾ ಇತ್ತು. ಬಟ್ ಈಗ ಆ ಸ್ಥಿತಿ ಹೇಗಾಗಿದೆ ಗೊತ್ತಾ? ಹೆಂಗಿದ್ದ ಕಾಂಗ್ರೆಸ್ ಹೆಂಗಾಗೋಯ್ತಪ್ಪ ಅನ್ನುವಂಥ ಪರಿಸ್ಥಿತಿ ಈಗ ಕಾಂಗ್ರೆಸ್ಸಿಗೆ ಬಂದಿರುವಂಥದ್ದು. ಕಾಂಗ್ರೆಸ್ನ ಭದ್ರಕೋಟೆ ಅನ್ಸ್ಕೊಂಡಿದ್ದಂತಹ ರಾಜ್ಯದಲ್ಲಿ ಕಾಂಗ್ರೆಸ್ ಈಗ ದುರ್ಬಲ ಆಗೋಗಿದ್ಯಾ? ಎಂತ ಸ್ಥಿತಿಗೆ ಈಗ ಕಾಂಗ್ರೆಸ್ ಬಂದಿದೆ ಗೊತ್ತಾ? ಕಾಂಗ್ರೆಸ್ನ ಭದ್ರಕೋಟೆ ಅನ್ಸ್ಕೊಂಡಿದ್ದಂತಹ ರಾಜ್ಯದಲ್ಲಿ ಕಾಂಗ್ರೆಸ್ ಈಗ ದುರ್ಬಲ ಆಗ್ತಾ ಇದೆ. ಹೆಂಗಿದ್ದಂತಹ ಕಾಂಗ್ರೆಸ್ ಈಗ ಹೇಗಾಗೋಯ್ತಪ್ಪ ಅನ್ನುವಂಥ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದೆ ಕಾಂಗ್ರೆಸ್. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಹುಟ್ಟಿ ಬೆಳೆದ ರಾಜ್ಯ ಈಗ ಕೈ ತಪ್ಪುತ್ತಾ ಅಂತ. ಭದ್ರಕೋಟೆ ಅನ್ಸ್ಕೊಂಡಿತ್ತು, ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಈ ಒಂದು ರಾಜ್ಯ. ಆದ್ರೆ ಈಗ ಕಾಂಗ್ರೆಸ್ ಕೈ ತಪ್ಪಿದ್ಯಾ ಈ ಒಂದು ರಾಜ್ಯ? ಕಾಂಗ್ರೆಸ್ ಅಷ್ಟು ಪ್ರಬಲವಾಗಿತ್ತು, ಯಾಕೆ ಕುಗ್ಗೋಗ್ತಾ ಇದೆ? ಏನಾಗ್ತಿದೆ ಕಾಂಗ್ರೆಸ್ ಅಂದ್ರೆ ಆ ಒಂದು ಭದ್ರಕೋಟೆ ಅನ್ಸ್ಕೊಂಡಿದ್ದಂತಹ ರಾಜ್ಯ ಅಲ್ಲಿ ಏನಾಗ್ತಾ ಇದೆ? ಯಾಕೆ ಕಾಂಗ್ರೆಸ್ ವಿಫಲ ಆಗ್ತಾ ಇದೆ? ಎಂತ ಸ್ಥಿತಿಗೆ ಬಂದುಬಿಡ್ತು ಅನ್ನುವಂತಹ ಪ್ರಶ್ನೆಗಳು. ರಾಹುಲ್ ಗಾಂಧಿ ಹುಟ್ಟಿ ಬೆಳೆದ ರಾಜ್ಯ ಈಗ ಕಾಂಗ್ರೆಸ್ನ ಕೈ ತಪ್ಪುತ್ತಾ? ಕಾಂಗ್ರೆಸ್ನ ಒಂದು ಭದ್ರಕೋಟೆ ಅಂತಾನೆ ಆ ಒಂದು ರಾಜ್ಯವನ್ನ ಹೇಳಲಾಗ್ತಾ ಇತ್ತು. ಈಗ ಆ ರಾಜ್ಯ ಕಾಂಗ್ರೆಸ್ ಕೈ ತಪ್ಪಿದ್ಯಾ? ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇದ್ದಂತಹ ಅಂದ್ರೆ ಆ ಒಂದು ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಉತ್ತರ ಪ್ರದೇಶದ ಚುನಾವಣೆಗೆ ಈಗ ಭರ್ಜರಿ ತಯಾರಿ ನಡೀತಾ ಇದೆ. ಚುನಾವಣೆಯ ಸೀಟು ಹಂಚಿಕೆಯ ಲೆಕ್ಕಾಚಾರ ಶುರುವಾಗಿದೆ. ಈಗ ದೆಹಲಿಯ INDI ಕೂಟದ ಹೈ ವೋಲ್ಟೇಜ್ ಸಭೆ, ರಾಹುಲ್, ಪ್ರಿಯಾಂಕಾ, ಅಖಿಲೇಶ್ ಚರ್ಚೆಯನ್ನ ಮಾಡ್ತಿದ್ದಾರೆ. ಸೀಟು ಹಂಚಿಕೆಯ ಮೇಲೆ ಈಗ ಮೈತ್ರಿ ಭವಿಷ್ಯ ನಿರ್ಧಾರ ಆಗುತ್ತಾ? ಯೋಗಿ ಹ್ಯಾಟ್ರಿಕ್ ಗೆಲುವು ತಡೆಯಲು INDI ಈಗ ಒಕ್ಕೂಟ ಮಾಸ್ಟರ್ ಪ್ಲಾನ್ ರೂಪಿಸ್ತಾ ಇದೆ. 103 ಕ್ಷೇತ್ರಗಳ ಸೀಟು ಹಂಚಿಕೆಗೆ ಮೈತ್ರಿಕೂಟದಲ್ಲಿ ಕಸರತ್ತು ನಡೀತಾ ಇದೆ. ಹಂಚಿಕೆಯ ವೇಳೆ ಹೆಚ್ಚು ಸೀಟು ನೀಡಲು ಕಾಂಗ್ರೆಸ್ ಪಟ್ಟನ್ನ ಹಿಡಿದಿದೆ ಈಗ. ಆದ್ರೆ 80ಕ್ಕೂ ಹೆಚ್ಚು ಸೀಟು ಬಿಡಲ್ಲ ಅಂತಿದೆ ಸಮಾಜವಾದಿ ಪಕ್ಷ. ಗೆಲ್ಲುವ ಅಭ್ಯರ್ಥಿಗಳಿಗೆ ಮಾತ್ರ ಸೀಟು ಅಂತ ಅಖಿಲೇಶ್ ಹೇಳ್ತಾ ಇರುವಂತದ್ದು. ಇಲ್ಲಿ UPಯಲ್ಲಿ ದಲಿತ ಮತಗಳ ಮೇಲೆಯೇ ಕಾಂಗ್ರೆಸ್ ಫೋಕಸ್ ಆಗಿದೆ. ನೋಡಿ, ಉತ್ತರ ಪ್ರದೇಶದ ಚುನಾವಣೆಗೆ ಈಗ ಭರ್ಜರಿ ತಯಾರಿ ನಡೀತಾ ಇದೆ. ಚುನಾವಣೆಯ ಸೀಟು ಹಂಚಿಕೆಯ ಲೆಕ್ಕಾಚಾರ ಶುರುವಾಗಿದೆ. ದೆಹಲಿಯಲ್ಲಿ INDI ಕೂಟದ ಹೈ ವೋಲ್ಟೇಜ್ ಸಭೆಯನ್ನ ಮಾಡಲಾಗ್ತಾ ಇದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಅಖಿಲೇಶ್ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನ 100 ಸೀಟ್ ಆದ್ರೂ ಕೊಡಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಒಂದು ಕಾಲದಲ್ಲಿ ಉತ್ತರ ಪ್ರದೇಶವನ್ನ ಕಾಂಗ್ರೆಸ್ ಆಳ್ತಿತ್ತು. ಸ್ವಂತ ಬಲದಿಂದ ಸರ್ಕಾರವನ್ನ ರಚಿಸಿ ದಶಕಗಳ ಕಾಲ ಆಳಿತ್ತು. ಆದ್ರೆ ಈಗ ಸೀಟ್ಗಾಗಿ ಅಂಗಲಾಚುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅಲ್ಲಿ ಕನಿಷ್ಠ 100 ಸೀಟ್ಗಳನ್ನಾದ್ರೂ ಕೊಡಿ ಅಂತ ಇದೆ ಕಾಂಗ್ರೆಸ್. 2022ರಲ್ಲಿ 105 ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಗಳ ಸ್ಪರ್ಧೆ ಮಾಡಿದ್ರು. 105 ಕಡೆ ಸ್ಪರ್ಧಿಸಿ ಕೇವಲ 2 ಕಡೆ ಮಾತ್ರ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿತ್ತು. ಆದ್ದರಿಂದ 60ರಿಂದ 70 ಸೀಟು ನೀಡ್ತೀವಿ ಅಂತ ಇದೆ SP. ನೋಡಿ, ಒಂದು ಕಾಲದಲ್ಲಿ ಉತ್ತರ ಪ್ರದೇಶವನ್ನ ಕಾಂಗ್ರೆಸ್ ಕಟ್ಟಿ ಆಳ್ತಾ ಇತ್ತು. ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಉತ್ತರ ಪ್ರದೇಶ. ಸ್ವಂತ ಬಲದಿಂದ ಸರ್ಕಾರವನ್ನು ರಚಿಸಿ ದಶಕಗಳ ಕಾಲ ಕಾಂಗ್ರೆಸ್ ಆಳ್ವಿಕೆಯನ್ನ ನಡೆಸಿತು ಉತ್ತರ ಪ್ರದೇಶದಲ್ಲಿ. ಆದ್ರೆ ಈಗ ಸೀಟ್ಗಾಗಿ ಅಂಗಲಾಚುವಂತಹ ಪರಿಸ್ಥಿತಿ ಈಗ ಕಾಂಗ್ರೆಸ್ಸಿಗೆ ಬಂದಿದೆ ಉತ್ತರ ಪ್ರದೇಶದಲ್ಲಿ. ಕನಿಷ್ಠ ನಮಗೆ 100 ಸೀಟ್ಗಳನ್ನಾದರೂ ಕೊಡಿ ಅಂತ ಕಾಂಗ್ರೆಸ್ ಈಗ
ಕೇಳ್ಕೊಳ್ತಾ ಇರುವಂಥದ್ದು. 2022ರಲ್ಲಿ 105 ಕಡೆ ಸ್ಪರ್ಧೆ ಮಾಡಿತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳು. ಆದರೆ 105 ಕಡೆ ಸ್ಪರ್ಧಿಸಿ ಕೇವಲ ಬರೀ 2 ಕಡೆ ಮಾತ್ರ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿತು. ಆದ್ದರಿಂದ 60ರಿಂದ 70 ಸೀಟನ್ನ ನೀಡ್ತೀವಿ ಅಂತ SP ಹೇಳ್ತಾ ಇರುವಂಥದ್ದು. ಈಗ 100 ಸೀಟನ್ನಾದರೂ ಕೊಡಿ ಅಂತ ಕಾಂಗ್ರೆಸ್ ಅಂಗಲಾಚಿ ಕೇಳ್ತಾ ಇದೆ ಸಮಾಜವಾದಿ ಪಕ್ಷವನ್ನ. ಆದರೆ ಅವರು ಹೇಳ್ತಾ ಇರೋದು 60ರಿಂದ 70 ಸೀಟ್ ಕೊಡ್ತೀವಿ ಅಂತ. ಯಾಕಂದ್ರೆ 2022ರ ಚುನಾವಣೆಯಲ್ಲಿ 105 ಕಡೆ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ನ ಅಭ್ಯರ್ಥಿಗಳು. ಆದರೆ ಗೆದ್ದಿದ್ದು ಮಾತ್ರ ಬರೀ 2 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವನ್ನ ಸಾಧಿಸ್ತು. ಅದೇ ಕಾರಣಕ್ಕಾಗಿ ಈಗ 60ರಿಂದ 70 ಸೀಟನ್ನ ಕೊಡ್ತೀವಿ ಅಂತ ಸಮಾಜವಾದಿ ಹೇಳ್ತಾ ಇರುವಂಥದ್ದು. ಒಂದು ಕಾಲದಲ್ಲಿ ಉತ್ತರ ಪ್ರದೇಶವನ್ನ ಕಾಂಗ್ರೆಸ್ ಕಟ್ಟಿ ಆಳ್ತಾ ಇತ್ತು. ಅಂದ್ರೆ ದಶಕಗಳ ಕಾಲ ಈ ಒಂದು ಉತ್ತರ ಪ್ರದೇಶವನ್ನ ಆಳ್ವಿಕೆ ಮಾಡ್ತು ಕಾಂಗ್ರೆಸ್. ಸ್ವಂತ ಬಲದಿಂದ ಸರ್ಕಾರವನ್ನು ರಚಿಸಿ ದಶಕಗಳ ಕಾಲ ಆಳ್ವಿಕೆಯನ್ನ ಮಾಡ್ತು. ಆದರೆ ಈಗ ಸೀಟ್ಗಾಗಿ ಅಂಗಲಾಚುವಂತಹ ಪರಿಸ್ಥಿತಿ ಈಗ ಕಾಂಗ್ರೆಸ್ಗೆ ಬಂದ್ಬಿಟ್ಟಿದೆ. ಸ್ವಂತ ಬಲದಿಂದ ಸರ್ಕಾರವನ್ನು ರಚನೆ ಮಾಡಿ ದಶಕಗಳ ಕಾಲ ಉತ್ತರ ಪ್ರದೇಶದಲ್ಲಿ ಆಳ್ತು. ಆದರೆ ಈಗ ಸೀಟ್ಗಾಗಿ ಅಂಗಲಾಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 100 ಸೀಟ್ನಾದರೂ ಕೊಡಿ ಅಂತ ಸಮಾಜವಾದಿ ಪಕ್ಷವನ್ನ ಕಾಂಗ್ರೆಸ್ ಕೇಳ್ತಾ ಇದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಏನು ಉತ್ತರ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಆಳ್ವಿಕೆಯನ್ನ ಮಾಡ್ತಾ ಇತ್ತು, ಭದ್ರಕೋಟೆ ಆಗಿತ್ತು. ಆದರೆ ಈಗ ಸೀಟ್ಗಾಗಿ ಅಂಗಲಾಚುವಂತಹ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ಏನು ಮುಂಬರುವ 2027 ವಿಧಾನಸಭಾ ಚುನಾವಣೆಗೆ UPಯಲ್ಲಿ ಈಗಾಗಲೇ ಕಸರತ್ತು ಶುರುವಾಗಿದೆ. ಅಂದರೆ ಆಡಳಿತಾರೂಢ BJPಯು ತನ್ನ ಸ್ಟ್ರಾಟಜಿಯನ್ನು ಮುಂದುವರಿಸಿಕೊಂಡು ಕೆಲಸಗಳನ್ನು ಶುರು ಮಾಡಿದೆ. ಇತ್ತ ಎದುರಾಳಿ ಪಕ್ಷವಾದ SPಯು ಕೂಡ ತನ್ನದೇ ಆದ ಆಡಳಿತವನ್ನು ಮುಂದುವರಿಸಿದೆ. SP ಈಗ ಇಂಡಿ ಕೂಟದಲ್ಲಿದೆ. ಅಂದರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅಲಯನ್ಸ್ನಲ್ಲಿರೋ ಕಾರಣದಿಂದಾಗಿ ಈಗ ಸೀಟು ಹಂಚಿಕೆ ವಿಚಾರವಾಗಿ ಮಾತುಕತೆ ಶುರುವಾಗಿದೆ. ಅಂದರೆ ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಏನು ಮಾತುಕತೆಯನ್ನು ಮುಗಿಸ್ಕೊಂಡು ಮೈತ್ರಿಯನ್ನು ಬಿಗಿ ಮಾಡ್ಕೋಬೇಕು ಅನ್ನೋದು ಅಖಿಲೇಶ್ ಯಾದವ್ ನಿರ್ಧಾರ. ಹೀಗಾಗಿ ರಾಹುಲ್ ಗಾಂಧಿ ಜೊತೆ ಮತ್ತು ಇಂಡಿ ಕೂಟದಲ್ಲಿ ಏನು ಯಾರ್ಯಾರಿಗೆಲ್ಲ ಸೀಟ್ ಹಂಚಿಕೆ ಮಾಡಬೇಕು ಆ ಸೀಟುಗಳನ್ನು ಏನು ಉತ್ತರ ಪ್ರದೇಶದಲ್ಲಿ 403 ವಿಧಾನಸಭಾ ಕ್ಷೇತ್ರಗಳಿಗೆ ನಡೀತಾ ಇರುವಂಥ ಈ ಚುನಾವಣೆಯಲ್ಲಿ ಕಳೆದ ಬಾರಿ 2022ರಲ್ಲಿ 105 ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆಗೆ SP ಅವಕಾಶ ಕೊಟ್ಟಿತ್ತು. ಆದರೆ ಈ ಬಾರಿ ಇಲ್ಲ, ಅದಕ್ಕೆ ಅಷ್ಟಾಗೋದಿಲ್ಲ. ಅಂದರೆ ಈಗ ಕಳೆದ ಬಾರಿ 2022ರಲ್ಲಿ ಏನಾಗಿತ್ತು ಅಂದರೆ 105 ಸ್ಥಾನಗಳಲ್ಲಿ ಕಾಂಗ್ರೆಸ್ ಕಂಟೆಸ್ಟ್ ಮಾಡಿ ಕೇವಲ 2 ಸ್ಥಾನ ಗೆದ್ದಿತ್ತು. ಹಾಗಾಗಿ ಈ ಸಾರಿ ಹೆಚ್ಚಿನ ಅಧಿಕಾರವನ್ನು ಅಂದರೆ ಹೆಚ್ಚಿನ ಕ್ಷೇತ್ರಗಳನ್ನು ಬಿಟ್ಕೊಡಲ್ಲ, 60ರಿಂದ 70 ಕ್ಷೇತ್ರಗಳನ್ನು ಬಿಟ್ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ನೋಡಿದಾಗ ಏನು ಸ್ವತಂತ್ರ ಪೂರ್ವದಿಂದ ಅಧಿಕಾರದಲ್ಲಿದ್ದಂಥ ಸ್ವತಂತ್ರದ ನಂತರ ಕೆಲವು 2-3 ದಶಕಗಳ ಕಾಲ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ಸು ದಿನೇ ದಿನೇ ಕ್ಷೀಣಿಸ್ತಾ ಬಂತು. ಇವತ್ತಿಗೂ ಕೂಡ ಕಾಂಗ್ರೆಸ್ನ ಅಧಿನಾಯಕರಾದಂಥ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಅವರ ಭದ್ರಕೋಟೆ ಆಗಿದ್ದು ರಾಯ್ಬೇರಿ ಆಗಿರ್ಬೋದು, ಅಮೇಥಿ ಕ್ಷೇತ್ರಗಳು. ಹೀಗಾಗಿ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಬಲವನ್ನು ವೃದ್ಧಿಸ್ಕೊಳ್ಳೋದಕ್ಕೋಸ್ಕರ ಅವರಿಲ್ಲ ಈ ಬಾರಿ 150 ಕ್ಷೇತ್ರಗಳನ್ನು ಕೇಳ್ತಾ ಇದ್ದಾರೆ. ಆದರೆ UP ಏನು SP ಪಕ್ಷ ಪೂರ್ತಿ, ಅಖಿಲೇಶ್ ಯಾದವ್ ಅವರ ಪಕ್ಷ ಪೂರ್ತಿ ಇಲ್ಲ, ನಾವು ಅಷ್ಟು ಕೊಡೋಕ್ಕಾಗೋದಿಲ್ಲ, ಕಳೆದ ಬಾರಿ ನಿಮ್ಮಿಂದಾಗಿ ನಮಗೆ ಬಹುಮತದ ಹತ್ತಿರಕ್ಕೆ ಹೋಗಿ ನಾವು ಸೋತಿದ್ದೀವಿ, ಹಾಗಾಗಿ ಈ ಬಾರಿ ನಾವು ಕಮ್ಮಿ ಕೊಡ್ತಿದ್ದೀವಿ ಅಂತಂದೇಳಿ 60ರಿಂದ 70 ಕ್ಷೇತ್ರಗಳನ್ನು ಬಿಟ್ಕೊಡೋದಕ್ಕೆ ಅಷ್ಟೇ ಇದಾಗಿದೆ. ಈ ಏನು ಸೀಟು ಹಂಚಿಕೆ ಅಗ್ಗಜಗ್ಗಾಟ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲೇ ಕಾದು ನೋಡಬೇಕಾಗಿದೆ. ಲಕ್ಷ್ಮಿ, ಧನ್ಯವಾದ ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ.